ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ತಮ್ಮನೇಲಿ ನೋಡಿದ್ದೀರಾ. ಆರ್ಟಿಕಲ್ಸ್ ಬಗ್ಗೆ ನಾವು ಇವತ್ತಿನ ದಿನ ನೋಡೋಣ. ಸೊ ವಾಟ್ ಈಸ್ ದ ಆರ್ಟಿಕಲ್ಸ್, ಡೆಫಿನೇಷನ್ಸ್ ಆಫ್ ದ ಆರ್ಟಿಕಲ್ಸ್, ಟೈಪ್ಸ್ ಆಫ್ ದ ಆರ್ಟಿಕಲ್ಸ್. ಓಕೆ, ಸೊ ಕಮ್ಸ್, ಸೊ ವಾಟ್ ಈಸ್ ದ ಆರ್ಟಿಕಲ್ಸ್, ರೈಟ್? ಸೊ ಆರ್ಟಿಕಲ್ ಈಸ್ ಅ ವರ್ಡ್ ದಟ್ ಮಾಡಿಫೈ ಆರ್ ಡಿಸ್ಕ್ರೈಬ್ ದ ನೌನ್ಸ್. ನೌನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಸೊ ದೆನ್ ಕಮ್ಸ್ ಟು ದ ಆರ್ಟಿಕಲ್ಸ್. Two types of the articles. So definite articles and indefinite articles. So definite articles ಅನ್ನು ಹೇಳಬೇಕಾಗಿತ್ತು ಅಂತಂದರೆ, ಸೊ ಇಟ್ ಈಸ್ a voice about the something. to for example, ಸೊ ಡೆಫಿನೆಟ್ ಆರ್ಟಿಕಲ್ಸಿಗೆ ನಾವು ದ ಅನ್ನು ಯೂಸ್ ಮಾಡ್ತೀವಿ. ಸೊ ದ ಅನ್ನು ಯೂಸ್ ಮಾಡಬೇಕಾಗಿತ್ತು ಅಂತಂದರೆ, ಸೊ ಇಟ್ ಈಸ್ ಸ್ಪೆಸಿಫಿಕ್ ಆಗಿರಬೇಕು ಅಂತಂದು. ಸೊ ಇಂಡೆಫಿನೆಟ್ ಆರ್ಟಿಕಲ್ಸಲ್ಲಿ ನಾವು ಅಗೇನ್ ಟು ಆರ್ಟಿಕಲ್ಸನ್ನು ನೋಡ್ತೀವಿ, ಎ ಮತ್ತು ಆ್ಯನ್ ಅಂತಂದು. ಸೊ ಎ ಮತ್ತು ಆ್ಯನ್ ಅನ್ನೋದು ಇಟ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ಸ್, ಇಟ್ಸ್ ನಾಟ್ ಅ ಸ್ಪೆಸಿಫಿಕ್ ಆಗಿ ಇರೋದಿಲ್ಲ ಅಂತಂದು. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಅ ಕ್ಯಾಟ್ ಅಂತ ಆಗಿರ್ಬೋದು, ಸೊ ದೆನ್ ಆ್ಯನ್ ಆ್ಯಪಲ್ ಅಂತ ಆಗಿರ್ಬೋದು. ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಸೊ ಮೆನಿ ರೂಲ್ಸ್ ಆರ್ ದೇರ್ ಇನ್ ದ articles. Comes to let's what is the articles A and the rules. uses of a ಅನ್ನು ಯೂಸ್ ಮಾಡ್ಕೊಂಡು ಏನು ರೂಲ್ಸ್ ಇದೆ ಅಂತಂದರೆ, ಸಿಂಗುಲರ್ ಕೌಂಟೇಬಲ್ ನೌನ್ಸ್, ಸಿಂಗುಲರ್ ಆಗಿರಬೇಕು ಮತ್ತು ಕೌಂಟೇಬಲ್ ಆಗಿರಬೇಕು ಅಂತಂದು. ಸೊ ದಟ್ ಫಾರ್ ಎಕ್ಸಾಂಪಲ್ ಐ ನೀಡ್ ಅ ಫೋನ್. ಎಸ್, ಫಾರ್ ಎಕ್ಸಾಂಪಲ್ ಐ ನೀಡ್ ಅ ಫೋನ್. ಓಕೆ, ಸೊ ದಿಸ್ ಈಸ್ ಅ ಸಿಂಗುಲರ್ ಆ್ಯಂಡ್ ಇಟ್ಸ್ ಯೂಸಿಂಗ್ ಫಾರ್ ಎನ್ ಫೋನ್. ನಾವು ಫೋನ್ ಈಸಿಯಾಗಿ ಕೌಂಟ್ ಮಾಡಬೇಕು, 1 2 3 ಅಂತ ಮಾಡಬಹುದು. ನೆಕ್ಸ್ಟ್, ಅ ವರ್ಡ್ ಬೀಯಿಂಗ್ ವಿತ್ ದ ಕಾನ್ಸೋನೆಂಟ್ ಸೌಂಡ್. ಇನ್ನೊಂದು ರೂಲ್ ಏನಿದೆ ಅಂತಂದರೆ, ಕಾನ್ಸೋನೆಂಟ್ ಸೌಂಡು ಇರಬೇಕಲ್ಲಿ. ಆವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ಎ ಯೂಸ್ ಮಾಡ್ತೀವಿ. ಇಟ್ಸ್ ಎ ವೆರಿ ಸಿಂಪಲ್ ಫಾರ್ ಇನ್ ಆರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್ ಎ ಬುಕ್, ಎ ಯೂನಿವರ್ಸಿಟಿ, ಅ ಯಂಗ್ ಮ್ಯಾನ್, ಅ ಟೇಬಲ್, ETC. ಓಕೆ, ಸೊ ದೆನ್ ಕಮ್ಸ್ ಟು ಯೂಸಸ್ ಆಫ್ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ವರ್ಡ್ಸ್ ಬೀಯಿಂಗ್ ವಿತ್ ಅ ವೋವಲ್ ಸೌಂಡ್. ಅಂದರೆ ಸೊ ಸ್ಟಾರ್ಟಿಂಗಲ್ಲೇ ನಮ್ಗೆ ಏನಿರಬೇಕು ಅಂದರೆ ಓವಲ್ ಸೌಂಡ್ ಇರಬೇಕು ಅಂತಂದು. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂದರೆ ಆ್ಯನ್ ಆ್ಯಪಲ್, ಆ್ಯನ್ ಅಂಬ್ರೆಲಾ. ಓಕೆ, ಸೊ ಅದಕ್ಕೂ ಮುಂಚೆ ಏನಿರಬೇಕು ರೂಲ್ಸು, ಓವಲ್ ಸೌಂಡ್ ಇರಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ ದ ಆರ್ಟಿಕಲ್ಸ್. ಓಕೆ, ಸೊ ಫಸ್ಟ್ ಲೆಟ್ರ್ ಬಂದ ಕಿಶಿಂದ ನಾವೇನು ಹೇಳ್ತೀವಿ, ಕಾನ್ಸನೆಂಟ್ ಇದೆ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಮೇನ್ ರೂಲ್ಸ್ ಏನು ಇಂಗ್ಲೀಷಲ್ಲಿ ಅಂದರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ದ ಸೌಂಡ್. ಓಕೆ, ಇಟ್ಸ್ ಇನ್ ಯುವರ್ ಮೈಂಡ್. Next come to the uses of the. Okay, so it is a unique words. Okay, so ಅಂದರೆ ಯೂನಿವರ್ಸಲ್ ಟ್ರುತ್ ಆಗಿರಬೇಕು ಅಂತಂದು. ಸೊ ಆವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ದ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಸನ್, ದ ಅರ್ತ್. ಓಕೆ, ಸೊ ಈ ಥರ ಯಾರಿಂದನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗ್ತಿರಬಾರ್ದು. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ದ ಯೂಸ್ ಮಾಡ್ತೀವಿ. ಸಿಂಗುಲರ್ ನೌನ್ ರೀಪ್ರೆಸೆಂಟಿಂಗ್ ದ ಹೋಲ್ ಕ್ಲಾಸ್. ಅಂದರೆ ಇಲ್ಲಿ ಸಿಂಗುಲರ್ ಇಡೀ ಕ್ಲಾಸಲ್ಲಿ ಅದೊಂದೇ ಇರಬೇಕು. ಆವಾಗ ನಾವೇನು ಯೂಸ್ ಮಾಡ್ಬೋದು, ದ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ದ ರೋಸ್, ದ ಕಂಪ್ಯೂಟರ್. ಓಕೆ, ಸೊ ಅಲ್ಲಿ ಯಾರು ಮತ್ತೆ ರೋಸ್ ಅಂತ ಇರಬಾರ್ದು, ಅಲ್ಲಿ ಯಾವುದು ಮತ್ತೆ ಕಂಪ್ಯೂಟರ್ ಅಂತ ಅನ್ನೋ ಥರ ಇರಬಾರ್ದು. ಸೊ ಇಡೀ ಕ್ಲಾಸಲ್ಲಿ ಒಂದೇ ಒಂದು ಕಂಪ್ಯೂಟರ್ ಇರಬೇಕು, ಒಂದೇ ಒಂದು ರೋಸ್ ಇರಬೇಕು. ಸೊ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ದ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೂಲ್ಸ್ ಮತ್ತೆ ಯೂಸ್ ಮಾಡ್ತೀವಿ ದ ಅಂದರೆ ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ದ ಅಡ್ಜೆಕ್ಟಿವ್ಸ್. ಅಂದರೆ ಸೂಪರ್ಲೇಟಿವ್ಸ್ ಇದ್ದಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಅದು ಅಪ್ಕಮಿಂಗ್ ಕ್ಲಾಸಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಐ ವಿಲ್ ಟೇಕ್ ಅ ಕ್ಲಾಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ದೆನ್ ಸೊ ಗ್ರೇಟೆಸ್ಟ್ ಅಂತ ಯೂಸ್ ಮಾಡಬೇಕಾಗಿತ್ತು, ದ ಮೋಸ್ಟ್ ಪರ್ಸನ್ ಅಂತ ಯೂಸ್ ಮಾಡಬೇಕಾಗಿತ್ತು ಅಂತಂದರೆ, ಸೊ ಅಂಥ ಸಂದರ್ಭದಲ್ಲೂ ನಾವೇನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನ್ಯೂಸ್ ಪೇಪರ್ಸ್ಗಳಿದ್ವು ಅಂತಂದರೆ, ಸೊ ಆವಾಗ ದ ನ್ಯೂಸ್ ಪೇಪರ್, ದ ಟೈಮ್ ಆಫ್ ಇಂಡಿಯಾ ಅಂತಂದು ಸಹ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆಫ್ ದ ಆರ್ಟಿಕಲ್ಸ್. ಓಕೆ ಗೈಸ್, ನೆಕ್ಸ್ಟ್ ಕಮ್ಸ್ ಟು ಫಂಕ್ಷನ್ಸ್ ಆಫ್ ದ ಆರ್ಟಿಕಲ್ಸ್. ದ ಯೂಸಸ್ ಆಫ್ ದ ಆ್ಯಸ್ ಅ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಓಕೆ, ಸಿಂಗುಲರ್ ಇದ್ದಾಗ ಯಾವಾಗ ಮತ್ತು ಪ್ಲೂರಲ್ ಇದ್ದಾಗ ಯಾವಾಗ. ಆ್ಯನ್ ಆ್ಯಪಲ್, ದ ಆ್ಯಪಲ್ಸ್. ಅ ಬಟನ್, ದ ಬಟನ್ಸ್. ದ ಪಿಗ್, ದ ಪಿಗ್ಸ್. ಬಿಗ್, ದ ಪಿಗ್ಸ್. ಆ್ಯನ್ ಎಗ್, ದ ಎಗ್ಸ್. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ, ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಇದ್ದಾಗ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನು ಪಾಸ್ ಮಾಡಿಕೊಂಡು ಬರ್ಕೊಡ್ರಿ. ಎ ಯಾವಾಗ ಯೂಸ್ ಮಾಡ್ತೀವಿ, ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, ದ ಯಾವಾಗ ಯೂಸ್ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಹೋಮ್ವರ್ಕ್ ಇದೆಯಲ್ಲ, ಅದನ್ನು ಬರೆದು ನೀವು ನನಗೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೇನು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ.